ನಮಸ್ಕಾರ. ಇವತ್ತಿನ ಈ ವಿಶೇಷ ಮಾಹಿತಿಗೆ ಸ್ವಾಗತ. ಇವತ್ತು ನಾವು ಸರ್ಕಾರಿ ಹಾಗೂ ಗುತ್ತಿಗೆ ನೌಕರರಿಗೆ ತುಂಬಾನೇ ಮುಖ್ಯ ಆಗಿರೋ ಕ್ಯಾಮ್ಸ್ ಅಥವಾ ಕರ್ತವ್ಯ ಆಪ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ಆಪ್ ಯೂಸ್ ಮಾಡೋದು ಹೇಗೆ ಅನ್ನೋ ಎಲ್ಲ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡೋದೇ ನಮ್ಮ ಇಂದಿನ ಗುರಿ. ಬನ್ನಿ ಶುರು ಮಾಡೋಣ. ಸ್ಟಾರ್ಟಿಂಗ್ನಲ್ಲೇ ಎಲ್ಲರ ತಲೆಯಲ್ಲಿ ಬರೋ ದೊಡ್ಡ ಪ್ರಶ್ನೆ ಅಂದ್ರೆ ರಿಜಿಸ್ಟ್ರೇಷನ್ ಎಲ್ಲಿ ಮಾಡಬೇಕು, ಮತ್ತೆ ದೈನಂದಿನ ಅಟೆಂಡೆನ್ಸ್ ಎಲ್ಲ ಹಾಕಬೇಕು. ಲೊಕೇಶನ್ ಟ್ರ್ಯಾಕಿಂಗ್ ಬಗ್ಗೆ ಇರೋ ಈ ಮೇನ್ ಕನ್ಫ್ಯೂಷನ್ ಇವತ್ತು ಸಾಲ್ವ್ ಆಗಲೇಬೇಕು. ಸರಿ, ಇವತ್ತು ನಾವು ಏನೇನು ಕವರ್ ಮಾಡ್ತೀವಿ ಅಂದ್ರೆ ಕ್ಯಾಮ್ ಸ್ಟಾರ್ಟ್ ಮಾಡೋದು, ರಿಜಿಸ್ಟ್ರೇಷನ್, ಡೈಲಿ ಅಟೆಂಡೆನ್ಸ್, ಆಫ್ಲೈನ್ ಮೋಡ್, ಆಮೇಲೆ ಕಾಮನ್ ಆಗಿ ಬರೋ ಪ್ರಾಬ್ಲಮ್ಸ್, ಹಾಗೆ ಡೆಪ್ಯುಟೇಷನ್ ಬಗ್ಗೆ ಕೂಡ ನೋಡ್ತೀವಿ. ನಿಮ್ಮ ತಾಂತ್ರಿಕ ಆತಂಕಗಳಿಗೆಲ್ಲ ಇಲ್ಲೇ ಪರಿಹಾರ ಸಿಗುತ್ತೆ. ಮೊದಲನೇದಾಗಿ ಕ್ಯಾಮ್ಸ್ ಪ್ರಾರಂಭಿಸುವುದು. ಯಾವುದೇ ಪ್ರಾಸೆಸ್ ಶುರುವಾಗೋದು ಆ್ಯಪ್ ಡೌನ್ಲೋಡ್ ಮಾಡೋದ್ರಿಂದ ಅಲ್ವಾ? ಇದು ತುಂಬಾನೇ ಸಿಂಪಲ್. ನೀವು ಆಂಡ್ರಾಯ್ಡ್ ಯೂಸ್ ಮಾಡ್ತಿದ್ರೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ, ಅಥವಾ ಐಫೋನ್ ಇದ್ರೆ ಆಪಲ್ ಆಪ್ ಸ್ಟೋರ್ಗೆ ಹೋಗಿ, ಅಲ್ಲಿ ಕರ್ತವ್ಯ ಅಂತ ಸರ್ಚ್ ಮಾಡಿ ಅಫಿಷಿಯಲ್ ಆಪ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು. ಮುಂದಿನ ಹಂತ ನೋಂದಣಿ ಮತ್ತು ಪೂರ್ವಾಪೇಕ್ಷಿತಗಳು. ಆಪ್ ಓಪನ್ ಮಾಡೋಕ್ಕೂ ಮುಂಚೆ ಒಂದಿಷ್ಟು ಡೀಟೇಲ್ಸ್ ರೆಡಿ ಇಟ್ಕೊಂಡ್ರೆ ರಿಜಿಸ್ಟ್ರೇಷನ್ ಸ್ಮೂತ್ ಆಗಿ ಆಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೌಕರರ ಹುದ್ದೆಗೆ ತಕ್ಕ ಹಾಗೆ ಐಡಿಗಳು ಚೇಂಜ್ ಆಗತ್ತೆ. ಸರ್ಕಾರಿ ನೌಕರರಾಗಿದ್ರೆ KGID ನಂಬರ್ ಮಸ್ಟ್, ಆದ್ರೆ ಗುತ್ತಿಗೆ ನೌಕರರಿಗೆ ಎಂಪ್ಲಾಯಿ ಐಡಿ ಬೇಕಾಗತ್ತೆ. ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ KGID ಇಲ್ವಲ್ಲ ಅಂತ ಟೆನ್ಷನ್ ಆಗ್ಬೋದು. ಅದಕ್ಕೆ ಇಲಾಖೆಯವರು ನೌಕರರ ಐಡಿ ಅಂತಾನೆ ಒಂದು ಸಪ್ರೇಟ್ ನಂಬರ್ ಕೊಡ್ತಾರೆ. ಅದನ್ನೇ ರಿಜಿಸ್ಟ್ರೇಷನ್ಗೆ ಯೂಸ್ ಮಾಡಬೇಕು. ಹಾಗಾದ್ರೆ ರಿಜಿಸ್ಟ್ರೇಷನ್ಗೆ ಏನೇನ್ ಬೇಕು ನಮಗೆ? ನಿಮ್ಮ ಆಧಾರ್ ನಂಬರ್, KGID ಅಥವಾ ಎಂಪ್ಲಾಯಿ ಐಡಿ, ಮತ್ತೆ HRMSನಲ್ಲಿ ಕೊಟ್ಟಿರೋ ಸೇಮ್ ಮೊಬೈಲ್ ನಂಬರ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಆಧಾರ್ ನಂಬರ್ KGID ಜೊತೆ HRMSನಲ್ಲಿ ಸರಿಯಾಗಿ ಲಿಂಕ್ ಆಗಿರಲೇಬೇಕು. ಈಗ ಮೂರನೇ ಭಾಗಕ್ಕೆ ಬರೋಣ, ದೈನಂದಿನ ಹಾಜರಾತಿ ಗುರುತಿಸುವುದು. ಶುರುವಲ್ಲಿ ಕೇಳಿದ್ವಲ್ಲ, ಆ ಪ್ರಶ್ನೆಗೆ ಆನ್ಸರ್ ನೋಡೋ ಟೈಮ್ ಇದು. ಇಲ್ಲೊಂದು ಕ್ರೂಷಿಯಲ್ ಪಾಯಿಂಟ್ ಇದೆ ನೋಡಿ. ರಿಜಿಸ್ಟ್ರೇಷನ್ನ ನೀವು ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಮನೆ, ಟ್ರಾವೆಲ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ಪ್ರತಿದಿನ ಅಟೆಂಡೆನ್ಸ್ ಹಾಕಬೇಕಾದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಆಫೀಸ್ನಲ್ಲೇ ಇರಬೇಕು. ಯಾಕಂದ್ರೆ ಚೆಕ್ ಇನ್ ಮಾಡುವಾಗ GPS ನಿಮ್ಮ ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ನ ಎಕ್ಸಾಕ್ಟ್ ಆಗಿ ಕ್ಯಾಚ್ ಮಾಡುತ್ತೆ. ಅಟೆಂಡೆನ್ಸ್ ಹಾಕಿದ್ದು ಸಕ್ಸಸ್ ಆಯ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ಆಪ್ನಲ್ಲಿ ರಿಪೋರ್ಟ್ ಅಥವಾ ವರದಿ ಅನ್ನೋ ಬಟನ್ ಇದೆ. ಅಂದು ಕ್ಲಿಕ್ ಮಾಡಿದ್ರೆ ಸಾಕು. ಪ್ರೆಸೆಂಟ್, ಆಬ್ಸೆಂಟ್, OD ಅಥವಾ ಲೀವ್, ನಿಮ್ಮ ಇವತ್ತಿನ ಸ್ಟೇಟಸ್ ಏನು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಡುತ್ತೆ. ಮುಂದಿನ ಟಾಪಿಕ್ ಆಫ್ಲೈನ್ ಮೋಡ್ ಬಳಕೆ. ಆಫೀಸ್ನಲ್ಲಿ ಸರಿಯಾದ ನೆಟ್ವರ್ಕ್ ಇಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಈ ಸೂಪರ್ ಫೀಚರ್ ಕೊಟ್ಟಿದ್ದಾರೆ. ನೆಟ್ವರ್ಕ್ ಇಲ್ಲ ಅಂದ್ರೆ ಗಾಬರಿ ಬೇಡ. ಫೋನ್ ಲೊಕೇಶನ್ ಆನ್ ಇರಲಿ, ಇಂಟರ್ನೆಟ್ ಕಂಪ್ಲೀಟ್ ಆಗಿ ಆಫ್ ಮಾಡಿ. ಕ್ಯಾಮ್ಸ್ ಆ್ಯಪ್ ಓಪನ್ ಮಾಡಿದ್ರೆ ಆಫ್ಲೈನ್ ಪ್ರಾಂಪ್ಟ್ ಕೇಳುತ್ತೆ, ಅದಕ್ಕೆ ಎಸ್ ಅಂತ ಕೊಟ್ಟು ಅಟೆಂಡೆನ್ಸ್ ಹಾಕಿ. ಆಮೇಲೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿ ಇಂಟರ್ನೆಟ್ ಆನ್ ಮಾಡಿ, ಡೇಟಾ ತಾನಾಗೆ ಸಿಂಕ್ ಆಗುತ್ತೆ. ಭಾರಿ ಈಸಿ ಅಲ್ವಾ? 5ನೇ ಭಾಗ, ಸಾಮಾನ್ಯ ಸಮಸ್ಯೆಗಳ ಪರಿಹಾರ. ಬರೋ ಚಿಕ್ಕಪುಟ್ಟ ಟೆಕ್ನಿಕಲ್ ಇಶ್ಯೂಸ್ನ ಹೇಗೆ ಟ್ರಬಲ್ ಶೂಟ್ ಮಾಡೋದು ಅಂತ ಕ್ವಿಕ್ ಆಗಿ ನೋಡೋಣ. ಇದು ಸಾಕಷ್ಟು ಜನರಿಗೆ ಎದುರಾಗುವ ಪ್ರಶ್ನೆ. ಲಾಗಿನ್ ಆದಾಗ KGID ತಪ್ಪಾಗಿದ್ರೆ ಅಥವಾ ಆಫೀಸ್ ಲೊಕೇಶನ್ ಬೇರೆ ತೋರಿಸ್ತಾ ಇದ್ರೆ ಏನ್ ಮಾಡೋದು? ಇದಕ್ಕೆ ಟೆನ್ಷನ್ ತಗೋಬೇಡಿ. ನೇರವಾಗಿ ನಿಮ್ಮ DDO ಅಥವಾ ಇಲಾಖೆಯ ನೋಡಲ್ ಅಧಿಕಾರಿನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಸಿಸ್ಟಮ್ನಲ್ಲಿ ಸರಿಯಾದ ಇನ್ಫಾರ್ಮೇಷನ್ನ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಿ ಸೆಟ್ ಮಾಡ್ತಾರೆ. ಇನ್ನೊಂದು ದೊಡ್ಡ ತಲೆನೋವಂದ್ರೆ ಸ್ಟಾರ್ಟಿಂಗ್ನಲ್ಲಿ ಆಧಾರ್ OTPನೇ ಬರ್ತಿಲ್ಲ ಅಂತ. ಪ್ರೋಸೆಸ್ ಅರ್ಧದಲ್ಲೇ ನಿಂತೋಯ್ತಲ್ಲ ಅಂತ ಆತಂಕ ಆಗೋದು ಸಹಜ. ನೋಡಿ, ಇದು ಜಸ್ಟ್ ಒಂದು ಟೆಂಪರರಿ ನೆಟ್ವರ್ಕ್ ಇಶ್ಯೂ ಆಗಿರುತ್ತೆ ಅಷ್ಟೇ. ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿದ್ರೆ ಖಂಡಿತ OTP ಬಂದೇ ಬರುತ್ತೆ. 1-2 ನಿಮಿಷ ವೇಟ್ ಮಾಡಿ, ಮತ್ತೆ ಟ್ರೈ ಮಾಡಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಒಂದ್ವೇಳೆ ಫೋನ್ ಕಳೆದು ಹೋದ್ರೆ ಅಥವಾ ಹಾಳಾದ್ರೆ ಅಯ್ಯೋ ನನ್ನ ಅಟೆಂಡೆನ್ಸ್ ಕಥೆ ಏನು ಅಂತ ಪ್ಯಾನಿಕ್ ಆಗ್ತೀರಾ? ಖಂಡಿತ ರಿಲ್ಯಾಕ್ಸ್. ಇದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ. ಬೇರೆ ಮೊಬೈಲ್ನಲ್ಲಿ ಕರ್ತವ್ಯ ಆ್ಯಪ್ನ ಡೌನ್ಲೋಡ್ ಮಾಡಿ, ನಿಮ್ಮ ಅದೇ ಹಳೆಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಬಳಸಿ ಲಾಗಿನ್ ಆಗಿ ನಿರಾಳವಾಗಿ ಅಟೆಂಡೆನ್ಸ್ ಕಂಟಿನ್ಯೂ ಮಾಡ್ಬೋದು. ಕೊನೆಯ ಭಾಗ, ನಿಯೋಜನೆ ಮತ್ತು ಲೊಕೇಶನ್ ಫಿಕ್ಸ್ ಮಾಡೋದು. ನಿಮ್ಮ ಕಚೇರಿ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಏನಾಗುತ್ತೆ ಅಂತ ನೋಡೋಣ. ನಿಮ್ಮ ರೆಗ್ಯುಲರ್ GPS ವ್ಯಾಪ್ತಿ ಬಿಟ್ಟು ಡೆಪ್ಯುಟೇಷನ್ ಅಥವಾ ಎಕ್ಸ್ಟ್ರಾ ಡ್ಯೂಟಿ ಮೇಲೆ ಬೇರೆ ಕಡೆ ಹೋದಾಗ ಅಟೆಂಡೆನ್ಸ್ ಹಾಕೋಕೆ ಆಗುತ್ತಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಖಂಡಿತ ಆಗುತ್ತೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ನೀವು ಹೊಸ ಲೊಕೇಶನ್ನಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮ DDO ಅವರು HRMSನಲ್ಲಿ ನಿಮ್ಮ KGID ಜೊತೆ ಆ ಹೊಸ ಜಾಗದ ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ನ ಮುಂಚೆನೇ ಅಪ್ಡೇಟ್ ಮಾಡಬೇಕು. ಅದಾದ್ಮೇಲೆ ನೀವಲ್ಲಿಂದನೇ ಆರಾಮಾಗಿ ಚೆಕ್ ಇನ್ ಆಗ್ಬೋದು.
ಸೊ ಆಫ್ಲೈನ್ ಮೋಡ್, ಡೆಪ್ಯುಟೇಷನ್ ರೂಲ್ಸ್, ಟ್ರಬಲ್ ಶೂಟಿಂಗ್ ಎಲ್ಲನೂ ಇವಾಗ ಕ್ಲಿಯರ್ ಆಯ್ತು ಅಲ್ವಾ? ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾಳೆಯಿಂದ ಯಾವುದೇ ಟೆನ್ಷನ್ ಇಲ್ಲದೆ ಅಟೆಂಡೆನ್ಸ್ ಹಾಕೋಕೆ ನೀವೆಲ್ಲರೂ ಕಾನ್ಫಿಡೆಂಟ್ ಆಗಿ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಈ ಮಾಹಿತಿ ಖಂಡಿತ ನಿಮ್ಗೆ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತಾ ಧನ್ಯವಾದಗಳು.